ರಾಜ್ಯ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ತೀವ್ರ ವಾಗ್ದಾಳಿ ನಡೆಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ದಿಶಾ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರು 5 ವರ್ಷಗಳ ಆಡಳಿತಕ್ಕಾಗಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದರು. ಆದರೆ ಕೇವಲ 2.5 ವರ್ಷದಲ್ಲೇ ಜನರ ವಿಶ್ವಾಸ ಗಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ರಾಜ್ಯದ ಅಭಿವೃದ್ಧಿಗಾಗಿ ವಿವಿಧ ಯೋಜನೆ ರೂಪಿಸುವ ಬದಲು ಅಧಿಕಾರದ ಕುರ್ಚಿಗಾಗಿ ಕಚ್ಚಾಟ ನಡೆದಿದೆ. ಇದರಿಂದ ರಾಜ್ಯದ ಆಡಳಿತ ಯಂತ್ರ ಕುಸಿದು ಹೋಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ಕಾನೂನು ಸುವ್ಯವಸ್ಥೆ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಎಂದು ಕಾಗೇರಿ ಕಿಡಿಕಾರಿದರು. ಇವರ ತಪ್ಪುಗಳನ್ನು ಮುಚ್ಚಿ ಹಾಕಲು ವಿವಾದಗಳನ್ನು ಮುನ್ನೆಲೆಗೆ ತರಲಾಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ತಂತ್ರಗಾರಿಕೆಯಾಗಿದೆ ಆರೋಪಿಸಿದ ಅವರು, ರಾಜ್ಯ ಸರ್ಕಾರ 5 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುವ ನಂಬಿಕೆ ಇಲ್ಲ. ಪ್ರಬಲ ಪ್ರತಿಪಕ್ಷವಾಗಿ ಮುಂದಿನ ಎಲ್ಲ ವಿದ್ಯಮಾನಗಳನ್ನು ನಿಭಾಯಿಸಲು ಬಿಜೆಪಿ ಸಜ್ಜಾಗಿದೆ ಎಂದರು. ಇನ್ನು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ಬಿಜೆಪಿಗೆ ಮರಳಲಿದ್ದಾರೆ ಎಂಬ ಚರ್ಚೆಗೆ ಪ್ರತಿಕ್ರಿಯಿಸಿದ ಕಾಗೇರಿಯವರು, ಅವರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇದ್ದಾರೆ, ಪಕ್ಷದಿಂದ ಅವರು ದೂರವಾಗಿಲ್ಲ ಎಂದು ಹೇಳುವ ಮೂಲಕ ಪಕ್ಷದೊಳಗೆ ಯಾವುದೇ ಗೊಂದಲಗಳಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ಈಗ 5 ವರ್ಷಕ್ಕೆ ಅಂತ ಈ ಸರ್ಕಾರವನ್ನು ರಾಜ್ಯದ ಜನ ಬಹುಮತದಿಂದ ಆರಿಸಿದ್ದಾರೆ. 5 ವರ್ಷ ಒಳ್ಳೆ ಆಡಳಿತ ಮಾಡಿ. ಆದರೆ ಈ 2.5 ವರ್ಷದ ನಮ್ಮ ಘಟನೆಗಳನ್ನೆಲ್ಲ ನೋಡಿದಾಗ ಜನರ ವಿಶ್ವಾಸ ಗಳಿಸ್ಕೊಳ್ಳುವಂತಹ ಆಡಳಿತವನ್ನು ಉತ್ತಮಪಡಿಸುವಂಥ ಅಭಿವೃದ್ಧಿ ಪರವಾದ ಚಟುವಟಿಕೆ ನಡೆಸುವಂಥ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಅಧಿಕಾರದ ಕಚ್ಚಾಟದಿಂದಾಗಿ ಆಡಳಿತವೇ ಕುಸಿದು ಹೋಗಿದೆ. ಯೋಜನೆಗಳೆಲ್ಲವೂ ಕುಸಿದಿದೆ. ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಭ್ರಷ್ಟಾಚಾರ ಹೆಚ್ಚಿದೆ. ನಾನು ಇನ್ನೇನೇನು ಹೇಳಬೇಕು ಹೇಳ್ರಿ. ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ನಾನು ಲಾ ಆ್ಯಂಡ್ ಆರ್ಡರ್ ಅಂತೂ ದಿನಕ್ಕೆ ಹದಗೆಡ್ತಾ ಇದೆ. ನೀವು ಇದೆಲ್ಲ ನೋಡ್ತಿದ್ದೀರಿ. ಈ ಅಧಿಕಾರದ ಕಚ್ಚಾಟ ಮುಗಿಸ್ಕೊಂಡು ಅವ್ರದ್ದು ಹೈಕಮಾಂಡ್ ನಿರ್ಣಯ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿರ್ಣಯ, ಅವ್ರು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ, ಹಂಚ್ಕೊಳ್ಳಿ, ಇಟ್ಕೊಳ್ಳಿ, ಏನು ಅಂತ ಒಂದು ಬಗೆಹರಿಸ್ಕೊಂಡು ಆಡಳಿತ ಸರಿ ಮಾಡಿರಿ. ದಿನ ಬೆಳಿಗ್ಗೆ ನಿಮ್ಮ ವಿವಾದ ನೋಡ್ಲಿಕ್ಕೆ ರಾಜ್ಯದ ಜನ ಇರೋದು. ವಿವಾದ ಸೃಷ್ಟಿಸ್ಕೊಂಡು ನಿಮ್ಮ ಆಡಳಿತ ವೈಫಲ್ಯತೆ ಮರೆಯುವಾಗ ಮಾಡಬೇಡಿ. ಇದು ಅವರ ತಂತ್ರಗಾರಿಕೆ. ಅದು ಕಾಂಗ್ರೆಸ್ಸಿನ ಈಗಿನ ಸರ್ಕಾರದ ತಂತ್ರಗಾರಿಕೆ. ವಿವಾದ ಸೃಷ್ಟಿ ಮಾಡೋದು, ಆಡಳಿತ ಯಂತ್ರ ಕುಸಿದು ಬಿದ್ದೋಗಿರೋದು, ನೆನಪಿಲ್ಲದೆ ಇರುವಂತೆ ಮಾಡೋದು. ಈ ತಂತ್ರಗಾರಿಕೆಯಿಂದ ಹೊರಬಂದು ಆಡಳಿತವನ್ನು ಒಂದು ಪರಿಣಾಮಕಾರಿಯಾಗಿ ನಡೆಸೋದಕ್ಕೆ ಈ ಗೊಂದಲಗಳಿಗೆ ಇತಿಶ್ರೀ ಹೇಳಿ ಆಡಳಿತ ಚೆನ್ನಾಗಿ ಮಾಡಿರಿ. ನಿಮ್ಗೆ 5 ವರ್ಷ ಅಧಿಕಾರಕ್ಕೆ ಕೊಟ್ಟಿದ್ದಾರೆ. ನೀವೇನು 5 ವರ್ಷ ಪೂರ್ಣ ನಡೆಸೋಂಗೆ ಕಾಣೋದಿಲ್ಲ ಲಕ್ಷಣಗಳು. ನಾವು ತಯಾರಾಗಿದ್ದೇವೆ ಪ್ರತಿಪಕ್ಷವಾಗಿ ಮುಂದಿನ ದಿನಗಳ ಆಗು ಹೋಗುಗಳನ್ನೆಲ್ಲ ಗಳಿಗೆ ಸ್ಪಷ್ಟವಾಗಿ ಸ್ಪಂದಿಸೋದಕ್ಕೆ ನಾವು ತಯಾರಾಗಿದ್ದೇವೆ ಪ್ರತಿಪಕ್ಷವಾಗಿ. ಧನ್ಯವಾದ. ಏನು ಹೇಳ್ರಿ ಇನ್ನು ಪ್ರತಿಪಕ್ಷವಾಗಿ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಮುನ್ನೆಲೆಗೆ ಬರಲಿಕ್ಕೆ ಅವ್ರು ನಮ್ಮ ಜೊತೆಗೆ ಇದ್ದೇ ಇದ್ದಾರೆ ಯಾವಾಗಲೂ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.